ಪೌಡರ್ ಎಲ್ಲ ಆ್ಯಡ್ ಮಾಡಿರ್ತೀವಿ. ಸೊ ಹೆಲ್ತ್ಗೂ ಒಳ್ಳೆಯದಲ್ಲ. ಸೊ ನಾವು ಯಾಕೆ ಮನೇಲಿ ಮಾಡಬಾರ್ದು ಅಂತ ಮಾಡ್ತೇವೆ. ಪಾವ್ ಭಾಜಿಗೆ ಬೇಕಾಗಿರೋ ತರಕಾರಿಗಳು ಕ್ಯಾರೆಟ್, ಪೀಸ್ ಅಂದರೆ ಬಟಾಣಿ, ಇದು ಬೀಟ್ರೂಟ್, ಆಲೂಗಡ್ಡೆ, ಇದನ್ನೆಲ್ಲ ಸ್ವಲ್ಪ ಇಟ್ಕೊಂಡು ಇದನ್ನ ಎತ್ಕೊಂಡು ಕುಕ್ಕರ್ಗೆ ನಾನು ಏನೇನು ಹಾಕ್ತೇನೆ ಅಂತ ತೋರಿಸೋದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇದೆ. ಸೊ ಅದನ್ನು ನಾವು ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ತೊಳೆದು ಕುಕ್ಕರ್ಗೆ ಸ್ಟವ್ ಹಚ್ಚಿ ಕುಕ್ಕರ್ ಇಕ್ಕಿದ್ದೀವಿ. ಇದ್ರ ಒಳಗಡೆ ನಾವು ಕಟ್ ಮಾಡ್ಕೊಂಡಿರೋ ಅಂತಹ ಹೂಕೋಸು ಆಮೇಲೆ ಬೇರೆ ತರಕಾರಿಗಳೆಲ್ಲ ಹಾಕ್ಕೊಳ್ಳೋಣ. ನಾವಿಲ್ಲಿ ಒಂದು 5ರಿಂದ 6 ತರಕಾರಿ ಬೇರೆ ಬೇರೆ ತರಕಾರಿ ತೊಗೊಂಡಿದ್ದೀವಿ. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ತೊಗೊಳ್ಳಿ. ನೋಡಿ, ಕ್ಯಾರೆಟು, ಬೀನ್ಸು, ಬಟಾಣಿ, ಬೀಟ್ರೂಟು, ಆಮೇಲೆ ಆಲೂಗಡ್ಡೆ, ಆಮೇಲೆ ಲಾಸ್ಟು ಕಾಲಿಫ್ಲವರ್ ಎಲ್ಲ ಕ್ಲೀನಾಗಿ ಹಾಕ್ಕೊಂಡು ಸ್ವಲ್ಪ ನೀರು ಮಾತ್ರ ಹಾಕಿ ಬೇಯೋಕ್ಕೆ, ಜಾಸ್ತಿ ಹಾಕಬೇಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬರೀ ಬೇಯಕ್ಕೆ ಹಾಕ್ಕೊಳ್ಳಿ ಸದ್ಯಕ್ಕೆ. ಅರ್ಧ ಲೋಟದಷ್ಟು ನೀರು ತಗೊಂಡಿದ್ದೀವಿ, ಅದನ್ನ ಅಷ್ಟು ಮಾತ್ರ ಹಾಕಿ. ಯಾಕಂದರೆ ತರಕಾರಿಲೇ ನೀರಿನಂಶ ಜಾಸ್ತಿ ಇರುತ್ತೆ, ಆಮೇಲೆ ಜಾಸ್ತಿ ಲಿಕ್ವಿಡಾಗಿ ಆಗೋಗ್ಬಿಡುತ್ತೆ. ಸೊ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 to 4 ವಿಸಿಲ್ಸ್ ಆಗೋ ಗಂಟ ಬೇಯಿಸಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಾದ್ಮೇಲೆ ಅದನ್ನು 3 to 4 ವಿಸಿಲ್ ಕೂಗಿಸಿ. ಯಾಕಂದರೆ ತರಕಾರಿ ಎಲ್ಲ ಒಳಗಡೆ ಚೆನ್ನಾಗಿ ಬೇಯಬೇಕು. 1 hour later 3 to 4 ವಿಸಿಲ್ಸ್ ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀವಿ. ನೋಡಿ ಹೆಂಗೆ ಬೆಂದಿದೆ ನೋಡಿ ಅದು. ಸೊ ಈಗ ಒಂದು ಸ್ಮ್ಯಾಶರ್ ತಗೊಂಡು ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ದಪ್ಪ ಇದ್ದರೆ ತಿನ್ನೋಕೆ ಚೆನ್ನಾಗಿರಲ್ಲ. ಸೊ ಫುಲ್ಲು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈಗ ಇಷ್ಟು ಫುಲ್ಲು ಸ್ಮ್ಯಾಶ್ ಆಗಿದೆ. ಸೊ ಈ ಥರ ನೀವು ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಇಷ್ಟು ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ ತಗೊಂಡು ಅದರೊಳಗಡೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಇದು ರುಬ್ಬಕ್ಕೆ. ಇಟ್ಕೊಂಡಿರೋ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಗರಂ ಮಸಾಲ, ಸಾಲ್ಟ್, ಜೀರಿಗೆ, ಪಾವ್ ಭಾಜಿ ಮಸಾಲ, ಅರಿಶಿನ, ಖಾರದ ಪುಡಿ, ಆಮೇಲೆ ಶುಗರ್ ಯಾಕಂದರೆ ಅದು ಟೆಕ್ಸ್ಚರ್ ಮತ್ತು ಸಿಲ್ಕಿನೆಸ್ ಕೊಡುತ್ತೆ ಅಂತ. ಆಮೇಲೆ ಪಾವ್ ಭಾಜಿ ಬ್ರೆಡ್, ಟೊಮ್ಯಾಟೊ ಇಷ್ಟನ್ನು ಹಾಕ್ಕೋಬೇಕು ಪಾವ್ ಭಾಜಿ ಮಾಡೋಕ್ಕೆ. ಗ್ಯಾಸ್ ಹಚ್ಚಿ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಬಟರ್ನ ಹಾಕ್ಕೊಳ್ಳಿ ಎಣ್ಣೆ ಜೊತೆಗೆ. ಬೆಣ್ಣೆ ಕರಗಿದೆ. ಈಗ ಜೀರಿಗೆ ಹಾಕ್ಕೊಳ್ಳಿ. ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ನಾವು ಕಟ್ ಮಾಡ್ಕೊಂಡಿರೋದ್ರಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ, ಇನ್ನೂ ಸ್ವಲ್ಪ ಆಮೇಲೆ ಹೇಳ್ತೀನಿ ಎಂತಕ್ಕೆ ಅಂತ. ನಾವು ಹಾಕಿರೋ ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ಕೊಳ್ಳಿ. ಸೊ ಟೊಮೆಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಯಾಕಂದರೆ ಬೇಗ ಬೇಯುತ್ತೆ ಅಂತ. ನೋಡಿ ಇದು ಕ್ಲೀನಾಗಿ ಬೆಂದಿದೆ. ಇದಕ್ಕೆ ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಇದಕ್ಕೆ ಈಗ ನಾವು ರುಬ್ಬಿಕೊಂಡಿರೋ ಪೇಸ್ಟ್ನ ಹಾಕ್ಕೊಳ್ಳೋಣ. ಅದನ್ನು ಪೇಸ್ಟ್ ಥರ ಮಾಡ್ಕೊಂಡಿಲ್ಲ, ತರಿಯಾಗಿ ಮಾಡ್ಕೊಂಡಿದ್ದೀವಿ. ಅದ್ರದ್ದು ಹಸಿ ವಾಸನೆ ಹೋಗೋ ಗಂಟ ಉರಿರಿ. ಇರೋ ಗರಂ ಮಸಾಲ ಹಾಕೋಣ. ಅದೊಂದು ಆಮೇಲೆ ಸ್ವಲ್ಪ ಅರಿಶಿನ ಹಾಕೋಣ. ಚಿಲ್ಲಿ ಪೌಡ್ರ್ ಹಾಕೋಣ. ಈಗ ಪಾವ್ ಭಾಜಿ ಮಸಾಲ ನಾವು ಎವರೆಸ್ಟ್ ಹಾಕ್ಕೊತಾ ಇದ್ದೀವಿ. ಅದೊಂದು 2 to 3 ಸ್ಪೂನ್ಸ್ ಹಾಕ್ಕೊಳ್ಳಿ. ಸ್ಪೈಸಸ್ ಎಲ್ಲ ಹಾಕಿದಾದ್ಮೇಲೆ ಅದು ಕ್ಲೀನಾಗಿ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದು ನೋಡಿ ಎಣ್ಣೆ ಈ ಥರ ಬಿಟ್ಕೋಬೇಕು, ಆವಾಗ ಆಗಿದೆ ಅಂತ. ಹಂಗಾಗಿದ್ರೆ ನಾವು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕೋಣ. ಸೊ ಹಾಕಿದ ತಕ್ಷಣ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಕ್ಲೀನಾಗಿ ಮಸಾಲೆ ಎಲ್ಲ ಕ್ಲೀನಾಗಿ ಅದ್ರ ಒಳಗಡೆ ಮಿಕ್ಸ್ ಆಗೋ ಹಾಗೆ. ಈಗ ಬೇಯಿಸಿರೋ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ. ನಾವು ಆವಾಗಲೇ ಸಾಲ್ಟ್ ಹಾಕಿರೋದ್ರಿಂದ ಈಗ ನೋಡಿಕೊಂಡು ಒಂದು ಸ್ವಲ್ಪ
ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಅದು ಹಾಕಿದ ತಕ್ಷಣ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇರಿ ಅವಾಗವಾಗ, ಯಾಕಂದರೆ ಅದು ತಳ ಹಿಡ್ಕೊಳ್ಳುತ್ತೆ. ಎಲ್ಲ ಬೆಂದ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹುಳಿ ಹಾಕ್ಕೊಳ್ಳಿ. ಸೊ ನೋಡಿ ಹೇಗಿದೆ, ಅದು ಶುಗರ್ ಹಾಕಿದ್ವಲ್ಲ, ಸೊ ಅದು ಟೆಕ್ಸ್ಚರ್ ನೋಡಿ ಎಷ್ಟು ಸಿಲ್ಕಿ ಆ್ಯಂಡ್ ಚೆನ್ನಾಗಿದೆ. ಅದು ಕುದೀತಿದೆ ಈಗ. ಸೊ ಇದೆಲ್ಲ ಕ್ಲೀನಾಗಿ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಬಟರ್ ಕ್ಯೂಬ್ಸ್ನ ಹಾಕೊಳ್ಳಿ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹಾಕೋಬೇಕಾಗಿರೋದು ಕೊತ್ತಂಬರಿ ಸೊಪ್ಪು, ಯಾಕಂದರೆ ಫ್ಲೇವರ್ ಮತ್ತು ಘಮಕ್ಕೆ. ಈಗ ನೋಡಿ ನಾವು ಪಾವ್ ಭಾಜಿ ಬನ್ನನ್ನು ಹಿಂಗೆ ಮಧ್ಯ ಅರ್ಧಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಒಂದು ಹೆಂಚಿಟ್ಕೊಂಡು ಅದ್ರ ಮೇಲೆ ಬಟರ್ನ ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದೇಂತಕ್ಕೆ ಅಂದರೆ ನಾವು ಕಟ್ ಮಾಡ್ಕೊಂಡಿರೋ ಪಾವ್ ಭಾಜಿ ಬ್ರೆಡನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಳೋಕ್ಕೆ. ನೋಡಿ ಹಿಂಗೆ ಅರ್ಧಕ್ಕೆ ಕಟ್ ಮಾಡ್ಕೊಂಡಿರೋ ಪಾವ್ ಭಾಜಿ ಬ್ರೆಡ್ನ ಹಿಂಗೆ ಹಾಕಿ. ಈಗ ಒಂದು ಸೈಡ್ ಆಗಿದೆ, ಈಗ ಇನ್ನೊಂದು ಸೈಡ್ಗೆ ಮರ್ಚ್ ಹಾಕ್ಕೊಳ್ಳಿ, ಯಾಕಂದರೆ ಎರಡೂ ಕಡೆ ಬೆಣ್ಣೆಲಿ ಟೋಸ್ಟ್ ಹಾಕಬೇಕದು. ಎಲ್ಲ ಬನ್ಸ್ನು ಹೀಗೆ ಸ್ವಲ್ಪ ಬಟರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಎಲ್ಲ ಟೋಸ್ಟ್. ನೋಡಿ ನಾವು ಬ್ರೆಡ್ನೆಲ್ಲ ಟೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಸರ್ವ್ ಮಾಡೋಣ ಬನ್ನಿ. ಸೊ ಈಗ ಪಾವ್ ಭಾಜಿ ರೆಡಿ ಇದೆ ಸವಿಯಲು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಸೊ ಎಕ್ಸ್ಟ್ರಾ ಸೈಡಲ್ಲಿ ಈರುಳ್ಳಿ ಮತ್ತು ಸ್ವಲ್ಪ ಸೇವನ್ನ ಹಾಕ್ಕೊಂಡು ತಿನ್ಬೋದು. ಪಪ್ಪಂಗೆ ಕೊಟ್ಟಿದ್ದೀವಿ ತಿನ್ನೋಕ್ಕೆ. ತಿನ್ನಿಪ್ಪ, ಹೆಂಗಿದೆ? ನಿಜನಾ? ಶಿಲ್ಪ ಹೇಳ್ದಂಗೆಲ್ಲ ಹೇಳಕ್ ಬರಲ್ಲ ನನಗೆ. ನಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತಿಂತಾ ಇದ್ದೀನಿ. ಚೆನ್ನಾಗಿದೆ. ಫಸ್ಟು ಪಾವನ ಮುರ್ಕೊಳ್ಳಿ, ಬಾಜಿನ ಜಾಸ್ತಿ ಇಟ್ಕೊಳ್ಳಿ, ಒಂದು ಸ್ವಲ್ಪ ಆನಿಯನ್ ಇಟ್ಕೊಳ್ಳಿ. ಚೆನ್ನಾಗಿದೆಯಾ? ಹೆಂಗಿದೆ? ಸರಿ, 75 rupees ಗೂಗಲ್ ಪೇ ಮಾಡಿ. ಒಂದು ಪ್ಲೇಟ್ 75 rupees ಅಲ್ವಾ? ಇದು ಹೊರಗಡೆ ಹೋದ್ರೆ ತಿನ್ನಲ್ಲ ಅಂತೀಯ, ಮನೇಲಿ ಚೆನ್ನಾಗಿರುತ್ತಾ ಹೊರಗಡೆ ಚೆನ್ನಾಗಿರುತ್ತಾ? ತಿನ್ಬಿಟ್ಟು ಹೇಳು. ಈಗ ಹೆಂಗಿದೆ? ಸೂಪರ್ ಆಗಿದೆ. ತಿಂತಾ ಇದ್ದೀನಿ, ನೋಡೋಣ ಬನ್ನಿ ಹೆಂಗಿದೆ ಅಂತ. ಬ್ರೆಡ್ ಮಾತ್ರ ಕ್ರಿಸ್ಪಿ ಆಗಿದೆ, ಬಟರಲ್ಲಿ ಎಲ್ಲ ರೋಸ್ಟ್ ಮಾಡಿರೋದಕ್ಕೆ. ಸೊ ಆಂಟಿ ಹೇಳ್ದಂಗೆ ಒಂಚೂರು ಜಾಸ್ತಿ ಬಾಜಿ, ಈರುಳ್ಳಿ ಆಮೇಲೆ ಸೇವ್ ತಿಂತಾಯಿದ್ದೀನಿ. ಅಲ್ಟಿಮೇಟ್ ಗೈಸ್, ಸೂಪರ್ ಆಗಿದೆ. ನೀವು ಟ್ರೈ ಮಾಡ್ಕೊಳ್ಳಿ, ತಿನ್ನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪಾವ್ ಭಾಜಿ ಮನೇಲಿ ಮಾಡ್ಕೊಂಡು ತಿನ್ನೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.